ಝೀರೋ ಟ್ರಾಫಿಕ್ನಲ್ಲಿ ಆಂಬ್ಯುಲೆನ್ಸ್ನಲ್ಲಿ ಶಿಶುವನ್ನ ರವಾನೆ ಮಾಡಲಾಗಿದೆ. ಕೊಪ್ಪಳದ ಆಸ್ಪತ್ರೆಯಿಂದ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿರೋದು. ಇದು ನಿನ್ನೆ ರಾತ್ರಿ ಕುಕನೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಗು ಜನನವಾಗುತ್ತೆ. ಹೆರಿಗೆ ವೇಳೆ ಶಿಶುವಿನ ಕರುಳು ಹೊರಗೆ ಬಂದ ಹಿನ್ನೆಲೆ 5 ಆಂಬ್ಯುಲೆನ್ಸ್ ಮುಖಾಂತರವಾಗಿ ಝೀರೋ ಟ್ರಾಫಿಕ್ನಲ್ಲಿ ಹುಬ್ಬಳ್ಳಿಗೆ ಕರೆತರಲಾಗುತ್ತೆ. ಮಲ್ಲಪ್ಪ ಹಾಗೆ ವಿಜಯಲಕ್ಷ್ಮಿ ದಂಪತಿಯ ಗಂಡು ಮಗು ಇದು. ಹೆಚ್ಚಿನ ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸ್ನಲ್ಲಿ ಕಿಮ್ಸ್ಗೆ ರವಾನೆ ಮಾಡಲಾಗಿದೆ. ನೋಡಿ, ಮಗು ನಿನ್ನೆ ರಾತ್ರಿ ಜನನವಾಗುತ್ತೆ, ಆದರೆ ಕರುಳು ಹೊರಬಂದಿರುತ್ತೆ. ಹೀಗಾಗಿ ಮಗುನ ಹೇಗಾದ್ರೂ ಮಾಡಿ ಬದುಕಿಸಲೇಬೇಕು ಅನ್ನುವಂತಹ ಕಾರಣಕ್ಕಾಗಿ ಹುಬ್ಬಳ್ಳಿಯ ಕಿಮ್ಸ್ಗೆ ರವಾನೆ ಮಾಡಲಾಗುತ್ತೆ. ಅದು ಕೂಡ ಝೀರೋ ಟ್ರಾಫಿಕ್ ಮುಖಾಂತರವಾಗಿ 5 ಆಂಬ್ಯುಲೆನ್ಸ್ಗಳಲ್ಲಿ ಈ ಶಿಶುವನ್ನ ವೈದ್ಯರ ಸಮೇತವಾಗಿ ಕಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಸದ್ಯ ಚಿಕಿತ್ಸೆ ನಡೀತಾ ಇದೆ. ನೋಡಿ, ಒಂದು ಮಗುವಿನ ಜೀವ ಉಳಿಸೋದಕ್ಕೆ ವೈದ್ಯರು ಪಟ್ಟಂತಹ ಶ್ರಮ ಇದು. ನಮ್ಮ 11 ಗಂಟೆಗೆ ಹೆರಿಗೆನೂ ಕಾಣಿಸ್ತೀವಿ ಮಗಳಿಗೆ. ಕುಕ್ನೂರಿಗೆ ಬಂದಿವಿ ಸರ್. ಕುಕ್ನೂರಾಗ ಹೆರಿಗೆ ಆಯ್ತು ಸರ್. ನಾರ್ಮಲಾಗಿ ಆಯ್ತಾರೆ. ಆ ಹುಡುಗಿಗೆ ಸ್ವಲ್ಪ ಕರುಳ ಹೊರಗಡೆ ಬಂದಾಗಿದ್ದ. ಮತ್ತು ಅವರು ಚಿಕಿತ್ಸೆ ಕೊಡಲಾರ ಹೆಚ್ಚಿನ ಮಾತಿಗಾಗಿ ನಮ್ಮ ಕೊಪ್ಪಳಕ್ಕೆ ಹೋಗು ಅಂತ ಹೇಳಿದ್ರು ಸರ್. ಕೊಪ್ಪಳಕ್ಕೆ ಬರ್ಕೊಡ್ತೀವಿ ಸರ್. ಕೊಪ್ಪಳಕ್ಕೆ ಬಂದಿವಿ ಸರ್. ನಾವು ಕೊಪ್ಪಳದಾಗ ಒಂದು ಗಂಟೆ ಸುಮಾರು ಬಂದಿವಿ ಸರ್. ಅಲ್ಲಿದ್ದ ಕೊಪ್ಪಳದಾಗ ಮುಂಜೆ ಅವಲ್ಲಿದ್ದ 6 ಗಂಟೆದೇನೆ ಡಾಕ್ಟ್ರುಗಳು ಎಲ್ಲರೂ ನಮ್ಮ ಇದು ಮಾಡಿ ಅವ್ರು ತಮ್ಮ ಪ್ರಯತ್ನಕಾರ ಮಾಡಿದ್ರು ಸರ್. ಪ್ರಯತ್ನ ಮಾಡಿಕ್ಕಿಂತ ಇದಾಯಿತು. ನಮಗೆ ಇದಕ್ಕಿಂತ ಹೆಚ್ಚಿನ ಆಸ್ಪತ್ರೆಗೆ ಹುಬ್ಳಿ ಕೆಮ್ಸಿಗೆ ಹೋಗ್ರಂತ ನಮಗೆ ಏನು ಕೇಳಿರಿ ಸರ್. ನಾವು ರೀ ಬಾಡೋರದ್ರಿ ಅಂತ ನಾವು ಏನೋ ರಿಕ್ವೆಸ್ಟ್ ಮಾಡಿ ಕೇಳಿವಿ ಸರ್. ಅವರು ಎಲ್ಲರಿಗೂ ನಮಗೆ ಹೆಲ್ಪ್ ಮಾಡಿ ಸಹಕಾರದಿಂದ ನಮಗೆಲ್ಲದ ಅನುಕೂಲ ಮಾಡಿಕೊಟ್ರು ನೋಡಿ ಸರ್. ನಮ್ಮ 11 ಗಂಟೆಗೆ ಹೆರಿಗೆನೂ ಕಾಣಿಸ್ತೀವಿ ಮಗಳಿಗೆ. ಕುಕ್ನೂರಿಗೆ ಬಂದಿವಿ ಸರ್. ಕುಕ್ನೂರಾಗ ಹೆರಿಗೆ ಆಯ್ತು ಸರ್. ರಾತ್ರಿ 11 ಗಂಟೆಗೆ ಇವರು ಮಗಳಿಗೆ ನೋವು ಕಾಣಿಸ್ಕೊಂಡು ಅಲ್ಲಿ ಎಲ್ಲಿಗಪ್ಪ ಅಂದರೆ ಕುಕ್ನೂರು CSC ಒಳಗೆ ಹೋದರು. ಅಲ್ಲಿ ನಾರ್ಮಲ್ ಡೆಲಿವರಿ ಆಗೈತೆ. ಮಗುವಿನ ಬೆಳವಣಿಗೆಯಲ್ಲಿ ಸ್ವಲ್ಪ ಹೊಟ್ಟೆ ಮೇಲೆ ಪದರುಗಳು ಸ್ವಲ್ಪ ಕಮ್ಮಿ ಆಗಿದ್ದರಿಂದ ಏನಪ್ಪ ಡೆಲಿವರಿ ಟೈಮ್ನಲ್ಲಿ ಕರುಳುಗಳು ಹೊರಗಡೆ ಬಂದಿದ್ದಾವೆ. ಹಾಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಎಲ್ಲಿಗಪ್ಪ ಅಂದ್ರೆ ಕೊಪ್ಪಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ರೆಫರ್ ಮಾಡಿದ್ದಾರೆ. ಅಲ್ಲಿಂದ ಏನೈತಲ್ರಿ, ನಮ್ಮವರು ರಾತ್ರಿ 1 ಗಂಟೆಯಿಂದ ಬೆಳಗ್ಗೆ 6:30 7 ಗಂಟೆ ತನಕ ಸತತ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೂ ಮಗುನ ಒಂದು ಸ್ಟೇಬಲಿಗೆ ತೊಗೊಂಬಂದು ಒಂದು ಒಳ್ಳೆಯ ಸ್ಟೇಜಿಗೆ ತೊಗೊಂಬಂದು ರೆಫರ್ ಮಾಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಮುಂದ್ಗಡೆ ಇದು ಕೊಪ್ಪಳ ಇದು ಹುಬ್ಳಿಗೆ ರೆಫರ್ ಮಾಡಿದ್ದಾರೆ. ಹಾಗಾಗಿ ಬೆಳಗ್ಗೆ 4:30 5 ಗಂಟೆಗೆ ಫೋನ್ ಮಾಡಿದರು ಅಟೆಂಡ್ರು. ಅಜ್ಜರು ಫೋನ್ ಮಾಡಿ, ನಾವು ಹಿಂಗೆ ರೀ ಈ ಥರ ಹೇಳಿದ್ದಾರೆ, ನಾವು ಹುಬ್ಳಿಗೆ ಹೋಗ್ಬೇಕು, ಬೆಳಗ್ಗೆ ಸ್ವಲ್ಪ ಎಮರ್ಜೆನ್ಸಿ ಇದೆ, ನೀವು ಆಂಬ್ಯುಲೆನ್ಸ್